ಜಿಲ್ಲೆಯಲ್ಲಿ ಅಣ್ಣನಿಂದಲೇ ತಂಗಿಯ ಮರ್ಯಾದೆ ಹತ್ಯೆಗೆ ಯತ್ನ ನಡೆದಿದೆ. ಗರ್ಭಿಣಿ ಅನ್ನೋದನ್ನು ನೋಡದೆ ತಂಗಿ ತಲೆಗೆ ಕೊಡ್ಲಿ ಬೀಸಿದಾನೆ ಪಾಪಿ. ಕೊಪ್ಪಳ ತಾಲೂಕು ಹಂದ್ರಾಳ ಗ್ರಾಮದಲ್ಲಿ ಮರ್ಯಾದಾ ಹತ್ಯೆಗೆ ನಡೆದಂತ ಯತ್ನ ಇದು. ತಂಗಿ ಗರ್ಭಿಣಿ ಅನ್ನೋದನ್ನು ನೋಡದೆ ತಂಗಿಯ ತಲೆಗೆ ಕೊಡ್ಲಿ ಬೀಸಿರೋದು. ಕುರುಬ ಜಾತಿಗೆ ಸೇರಿದ 23 ವರ್ಷದ ಮೀನಾಕ್ಷಿ ಹತ್ಯೆ ಮಾಡೋದಕ್ಕೆ ನಡೆದ ವಿಫಲ ಯತ್ನ. ಪರಿಶಿಷ್ಟ ಪಂಗಡದ ಉದಯನನ್ನ ಮೀನಾಕ್ಷಿ ಪ್ರೀತಿಸಿ ಮದುವೆ ಆಗಿದ್ದು. 2 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದು ಮೀನಾಕ್ಷಿ ಉದಯನನ್ನ. ಮದುವೆ ನಂತರ ಬೆಂಗಳೂರಿನಲ್ಲೇ ವಾಸವಾಗಿದ್ರು ಮೀನಾಕ್ಷಿ ಮತ್ತು ಉದಯ್ ಸೋದರನ ಮದುವೆ ಕಾರಣಕ್ಕೆ ದಂಪತಿ ಊರಿಗೆ ಬಂದಿದ್ರು. ಮಂಟಪದಲ್ಲೇ ತಂಗಿ ಮೀನಾಕ್ಷಿ ಮೇಲೆ ಅಣ್ಣ ಮಂಜು ಕೊಡ್ಲಿ ಬೀಸಿದ್ದಾನೆ. ಬೇರೆ ಜಾತಿಯ ಯುವಕನನ್ನ ಮದುವೆ ಆದ್ಲು ಅಂತ ಕಾರಣಕ್ಕೆ ಮದುವೆ ಆಗಿ 2 ವರ್ಷ ಆಗಿದೆ. ಬೆಂಗಳೂರಿನಲ್ಲೇ ಇದ್ರು. ಆದ್ರೆ ಮೀನಾಕ್ಷಿ ತನ್ನ ಗಂಡನ ಸೋದರನ ಮದುವೆಗಂತ ಊರಿಗೆ ಬಂದಿದ್ರು. ಮದುವೆ ಮಂಟಪದಲ್ಲಿ ನಿಂತಿದ್ದಾಗ್ಲೇ ಮೀನಾಕ್ಷಿ ಅಣ್ಣ ಮಂಜು ಕೊಡ್ಲಿ ಬೀಸಿದ್ದಾನೆ. ಆಕೆ ಗರ್ಭಿಣಿ. ಬೇರೆ ಜಾತಿಯವನನ್ನ ಮದುವೆ ಆಗಿದ್ದಕ್ಕೆ ಅಣ್ಣನೇ ತಂಗಿ ಕೊಲೆಗೆ ಯತ್ನ ನಡೆಸಿರೋದು. ಮೀನಾಕ್ಷಿ ಬೆನ್ನು ಮತ್ತು ತಲೆ ಭಾಗಕ್ಕೆ ಕೊಡ್ಲಿ ಏಟು ಬಿದ್ದಿದೆ. ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಜಿಲ್ಲಾಸ್ಪತ್ರೆಗೆ ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಮ್ಮಗ ಇದು ಮಾಡ್ಯಾನಲ್ರಿ, ಅವರು ಗಂಡನಕ್ಕಿಂತ ಹಿರಿಯತ್ಗೆ ನಮ್ಮ ಮಗಳು ಕೊಟ್ಟಿವಿ ಸರ. ಮದುವೆ ಎಲ್ಲ ಮುಗಿಸರ ಮಸಿ ಊಟ ಕೊಟ್ಟು ಹುಡುಗರೆಲ್ಲ ಸ್ವಲ್ಪ ಆ ಕಡೆ ಹೋದ್ರು. ಅವರು ಯಾರು ಅಂತ ನನಗೆ ಗೊತ್ತಿದ್ದಿಲ್ಲ. ನಾನು ಅಲ್ಲಿ ನಿಂತಿದ್ದೆ ಸರ. ನಿಂತಿರ್ಬೇಕಾದ್ರೆ ಆ ಹುಡುಗ ಶಲ್ಯದಲ್ಲಿ ಕೊಡ್ಲಿ ಮುಚ್ಚಿಟ್ಕೊಂಬಂದು ಒಡೆಯಕ್ಕೆ ಶುರು ಮಾಡ್ಯಾನ. ನಮ್ಮ ಅಣ್ಣ ಒಬ್ಬತ್ತು ಕೈ ಅಡ್ಡಿಡ್ದಾನ, ಆತನ ಕೈ ಬೀಳ್ತಂದು ಆತ ಓಡಾಬಿಟ್ಟ. ನಾನು ಅಷ್ಟು ದೂರ ಇದ್ದೆ ಸರ. ಓಡಿ ಬರೋದ್ರಾಗ 3 ಸಲ ಹೊಡೆದ ಬಿಟ್ಟ. ಕೊಡ್ಲಿ ತೊಗೊಂಡು ಕಡಿಗೆ ಕಡ್ದಂಗೆ ಕಡ್ದ. ಪಟ್ನ ಹುಡುಗಿ ಮ್ಯಾಗ ಶಾರಿ ಹೋಗಿ ನಾನೇ ಕೊಡ್ಲಿ ಹಿಡ್ದಿದ್ದು ಸರ. ನಾನೇ ಹಿಡ್ದೀನಿ ಕೊಡ್ಲಿನ. 4ನೇ ಸಲ ಹೊಡ್ಯಕ್ಕೆ ಬಿಡಲಿಲ್ಲ. ನಾನು ಕೊಡ್ಲಿ ಹಿಡ್ದೆ. ನಂದು ಸ್ವಲ್ಪ ಶರ್ಟ್ ಬ್ಲಡ್ ಆಯಿತು. ಬಿಡಿಸಿದ. ನೋಡ್ತಮ್ಮ ಆಗಿ ಹೋಯ್ತಿ, ನೀವು ಟೇಷನ್ದಾಗ ಬರೆದು ಕೊಟ್ಟಿರಿ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅವ್ರು ಹೇಳಿದ್ರು, ನಿಮ್ಮ ಪಾಲಿ ಸತ್ತಾಳ ಅಂತ ಬರೆದು ಕೊಟ್ಟಿರಿ ಅಂದರೆ ಆಗಿ ಹೋತಾಕಿ ಪಾಡಿ ಸತ್ತಾಳ ಅಂತ ಬಿಡ್ಬೇಕು ಅಷ್ಟೇ. ಕಡಿಂದ ಲಗ್ನಕ್ಕೆ ನಮ್ಮ ಮಗನ ಲಗ್ನ ಇತ್ತು ರೀ. ನಮ್ಮ ನಡುವಿನ ಮಗಂದು ಆತ ಲಗ್ನ ಇತ್ತು. ಲಗ್ನಕ್ಕೆ ಕರ್ತಿದ್ದೆ. ಏನಾತಂದ್ರಿ ನಾವೆಲ್ಲ ಚಂದಾಗನ ಆತು ರೀ. ನಾವು ಊಟ ಮಾಡ್ಕೊಂಬಂದು ಉಣ್ಣು ಹೋಗ್ರಪ್ಪ ಅಂದ್ವಿ. ಎಲ್ಲಿ ತಲೆ ತಾಳ್ಬಂತು ಬಂದ್ರೆ ಆನಂತರ ಬೀಗರು ಇವನ್ನೆಲ್ಲ ಬಾಂಡೆ ಕೊಡೋಕೆ ಬಂದ್ರೆ ನಾವೆಲ್ಲ ಏನು ಅಂತಂದೆಲ್ಲ ಸೇರಿ ಅವ್ನು ಇಳ್ವಕತ್ತಿದ್ವಿ. ಒಂದು ಸೈಡ್ ಕವಟಿ ಮಗನ ಅವ್ರು ಕುಂತಿದ್ರು. ನನ್ನ ಮಗನೂ ಸೊಸಿದ್ದೆ. ಹಾಂ ಕುಂತಿದ್ರಲ್ಲಿ ಅದು ಉದಯ ಮತ್ತು ಈಗ ನಮ್ಮ ಸೊಸಿ ಮೀನಾಕ್ಷಿ ನಾವು ಎಲ್ಲರೂ ಕೂಡಿ ಇಳ್ವಕತ್ತಿದ್ದೆ. ಸ್ವಲ್ಪ ಮರಿ ಆಗ್ತದೆ. ಆದಾಗ ಅದು ಇವತ್ತು ಹಂದ್ರಾಳ ಫಕೀರೇಶ್ವರ ಗುಡಿಯಲ್ಲಿ ಇವತ್ತು ಸಾಮೂಹಿಕ ವಿವಾಹಗಳಿದ್ದು. ಸೊ ಆ ಪ್ರಯುಕ್ತ ಒಬ್ಬರು ಉದಯ್ ಕುಮಾರ್ ಮತ್ತು ಮೀನಾಕ್ಷಿ, ಉದಯ್ ಕುಮಾರ್ ಅವ್ರ ತಮ್ಮಂದು ಕೂಡ ಅಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇತ್ತು. ಸೊ ಈ ಉದಯ್ ಕುಮಾರ್ ಮತ್ತು ಮೀನಾಕ್ಷಿ ಅವರು 1 ವರ್ಷ ಹಿಂದೆ ಮದುವೆ ಆಗಿದ್ದಾರೆ. ಸೊ ಆ ಪ್ರಯುಕ್ತ ಮೀನಾಕ್ಷಿ ಅವ್ರ ಅಣ್ಣ ಮಂಜುನಾಥ್ ಹಳ್ಳಿ ಗುಡಿ ಅಂಥೇಳಿ ಇವರು ಅವರಿಗೆ ಕೊಡ್ಲಿ ತೊಗೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಕೈಗೆ ಹಲ್ಲೆ ಮಾಡಿದ್ದಾರೆ. ಸೊ ಆ ಪ್ರಯುಕ್ತ ನಮ್ಮ PS ಅವರು ಅಲ್ಲೇ ಇದ್ದಂಥವರು ಇಮಿಡಿಯೇಟಾಗಿ ಅವರಿಗೆ ಅಟೆಂಡ್ ಮಾಡಿಬಿಟ್ಟು ಅವ್ರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.